ಇಂದು ನಾವು ವೈದಿಕ ಧರ್ಮದ ಶಿವ ಮತ್ತು ಲಿಂಗಾಯತ ಧರ್ಮದ ಶಿವನ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲನೇದಾಗಿ ವೈದಿಕ ಧರ್ಮದ ಶಿವನಿಗೆ ಸಂಸಾರವಿದೆ, ಅಂದರೆ ಹೆಂಡತಿಯಾಗಿ ಪಾರ್ವತಿ, ಗಂಗೆ ಇದ್ದಾರೆ, ಮಕ್ಕಳಾಗಿ ಗಣಪತಿ, ಷಣ್ಮುಖ ಇದ್ದಾರೆ. ಆದರೆ ಲಿಂಗಾಯತ ಧರ್ಮದ ಶಿವನಿಗೆ ಯಾವುದೇ ರೀತಿಯ ಸಂಸಾರವಿಲ್ಲ ಮತ್ತು ಯಾವುದೇ ರೀತಿಯ ಸಂಸಾರವಿಲ್ಲ. ವೈದಿಕ ಧರ್ಮದ ಶಿವನನ್ನು ಸ್ಥಾವರಲಿಂಗದಲ್ಲಿ ಪೂಜಿಸಲಾಗುತ್ತದೆ, ಸ್ಥಾವರಲಿಂಗವನ್ನಾಗಿ ಮಾಡಿ ಪೂಜಿಸಲಾಗುತ್ತದೆ. ಆದರೆ ಲಿಂಗಾಯತ ಧರ್ಮದ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದರೆ ಇಷ್ಟಲಿಂಗದ ಮೂಲಕ ಇಷ್ಟಲಿಂಗವನ್ನು ಪೂಜಿಸಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಸ್ಥಾವರಲಿಂಗ ಗುಡಿಯಲ್ಲಿರುತ್ತದೆ, ಆದರೆ ಇಷ್ಟಲಿಂಗ ಶರಣರ ಕುತ್ತಿಗೆಯಲ್ಲಿರುತ್ತದೆ. ಈ ರೀತಿ ವೈದಿಕ ಶಿವ ಮತ್ತು ಲಿಂಗಾಯತ ಧರ್ಮದ ಶಿವನ ವ್ಯತ್ಯಾಸಗಳಿವೆ.